ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯರವರ ಒಂದು ಪ್ರಸಿದ್ಧವಾದಂತಹ ಪದ್ಯದ ಒಂದು ಸಾರಾಂಶ, ಭಾವಾರ್ಥ, ಈ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀವು ಕೇಳಬಹುದಾಗಿರುತ್ತೆ. ಡಾಕ್ಟರ್ ಸಿದ್ಧಲಿಂಗಯ್ಯರವರ ನನ್ನ ಜನಗಳು ಈ ಒಂದು ಪದ್ಯ ಶೋಷಿತ ಜನರ, ಶ್ರಮಜೀವಿಗಳ ಹಾಗೂ ದೀನ ದಲಿತರ ಬದುಕಿನ ಒಂದು ಕಟು ಸತ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವಂತಹ ಒಂದು ಪದ್ಯವಾಗಿರುತ್ತೆ. ಈ ಪದ್ಯದ ಅರ್ಥವನ್ನು ವಿವರಿಸ್ತಾ ಹೋಗ್ತೇನೆ ಸ್ಟ್ಯಾನ್ಸಾ ವೈಸ್. ಇದನ್ನು ಕೇಳಿ ನಂತರ ಸಾರಾಂಶವನ್ನು ಕೂಡ ತಿಳಿಸ್ತೇನೆ, ಅರ್ಥ ಮಾಡ್ಕೊಳ್ಳಿ. ನಂತರ ಇದರ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲನೇ ಬಾರಿಗೆ ನೀವು ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಹಸಿವಿನಿಂದ ಸತ್ತೋರು, ಸೈಜುಗೊಲ್ಲು ಒತ್ತೋರು, ಒದ್ದಿಸಿಕೊಂಡು ಹೊರಗಿದವರು ನನ್ನ ಜನಗಳು, ಕಾಲು ಕೈ ಹಿಡಿದವರು ಕೈ ಮಡಗಿಸಿಕೊಳ್ಳೋರು, ಭಕ್ತರಪ್ಪ ಭಕ್ತರು ನನ್ನ ಜನಗಳು. ನೋಡಿ, ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ತುತ್ತು ಅನ್ನವಿಲ್ಲದೆ ಹಸಿವಿನಿಂದ ಪ್ರಾಣ ಬಿಟ್ಟೋರು, ಭಾರವಾದಂತಹ ಕಲ್ಲುಗಳನ್ನು ಹೊತ್ತು ಕಷ್ಟಪಟ್ಟು ದುಡಿಯುವವರು ನನ್ನ ಜನಗಳು, ಮೇಲ್ವರ್ಗದವರಿಂದ ಒದಿಸಿಕೊಂಡು ಶೋಷಣೆಗೆ ಒಳಗಾಗಿ ಬಿದ್ದವರು ನನ್ನ ಜನಗಳು, ಬೇರೆಯವರ ಕಾಲು ಹಿಡಿದು ಬದುಕುವ ಪರಿಸ್ಥಿತಿಯಲ್ಲಿದ್ದರೂ ಎಲ್ಲವನ್ನ ದೈವೇಚ್ಛೆ ಎಂದು ನಂಬಿ ಮೌನವಾಗಿ ಸಹಿಸಿಕೊಳ್ಳುವಂತಹ ಮುಗ್ಧ ಭಕ್ತರು ಈ ನನ್ನ ಜನಗಳು ಅಂತ ಹೇಳ್ತಾರೆ. ಅಂದರೆ ಈ ಸಾಲುಗಳು ಶತಮಾನಗಳಿಂದ ದಲಿತರು ಮತ್ತು ಶ್ರಮಿಕರು ಅನುಭವಿಸಿದ ದೈಹಿಕ, ಮಾನಸಿಕ ಒಂದು ಶೋಷಣೆಯ ಬಗ್ಗೆ ಹೇಳ್ತಾರೆ. ತಮಗೆ ನಡೆಯುತ್ತಿರುವ ಅನ್ಯಾಯವನ್ನು ಪ್ರತಿಭಟಿಸದೆ ಅದನ್ನು ತಮ್ಮ ಹಣೆ ಬರಹ ಅಥವಾ ದೇವರ ಇಚ್ಛೆ ಎಂದು ಒಪ್ಪಿಕೊಂಡು ಕೀಳಿರಿಮೆಯಲ್ಲೇ ಬದುಕುವ ಮುಗ್ಧತೆ ಮತ್ತು ಅಸಹಾಯಕತೆಯನ್ನು, ಆ ಜನರ ಸ್ಥಿತಿಯನ್ನು ಇಲ್ಲಿ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಒಂದು ವ್ಯಂಗ್ಯವಾಗಿ, ಒಂದು ನೋವಿನಿಂದ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ಹೊಲವನ್ನುತ್ತು ಬಿತ್ತೋರು, ಬೆಳೆಯ ಕೊಯ್ದು ಬೆವರೋರು, ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು, ಬರಿಗೈಲೆ ಬಂದೋರು, ಉಸ್ಸೆಂದು ಕುಳಿತೋರು, ಹೊಟ್ಟೆ ಬಟ್ಟೆ ಕಟ್ಟಿದವರು ನನ್ನ ಜನಗಳು. ನೋಡಿ, ಇಲ್ಲಿ ತನ್ನ ಜನರ ಕಾಯ ಕೆಲಸಗಳ ಬಗ್ಗೆ ಹೇಳ್ತಾರೆ. ಹೊಲವನ್ನು ಹುತ್ತಿ ಬಿತ್ತಿ ಬೆಳೆದು ಬೆವರು ಸುರಿಸಿ ಕಷ್ಟಪಡ್ತಾರೆ, ದಗದಗಿಸುವ ಬಿಸಿಲಿನಲ್ಲಿ ಬೆಂದು ದುಡಿಯುವವರು ಈ ನನ್ನ ಜನಗಳು ಅಂತ ಹೇಳ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರು ಅವರಿಗೆ ಕೊನೆಗೆ ಬರಿಗೈಯಲ್ಲಿ ನಿಂತು ಸುಸ್ತಾಗಿ ನಿಟ್ಟುಸಿರು ಬಿಡ್ತಾರೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹತ್ತಿಕ್ಕಿ, ಅಂದರೆ ಇಲ್ಲಿ ಹೊಟ್ಟೆ ಬಟ್ಟೆ ಎಲ್ಲವನ್ನ ಕಟ್ಟಿ ಬಡತನದಲ್ಲೇ ಜೀವಿಸುತ್ತಾರೆ ಈ ನನ್ನ ಜನಗಳು ಅಂತ ಹೇಳ್ತಾರೆ. ಇಡೀ ಸಮಾಜಕ್ಕೆ ಅನ್ನ ನೀಡುವ ರೈತರು ಮತ್ತು ಕೃಷಿ ಕಾರ್ಮಿಕರು ತಾವೇ ಹಸಿವಿನಿಂದ ಬಳಲುವ ದುರಂತವನ್ನು ಈ ಸಾಲುಗಳು ತೋರಿಸುತ್ತೆ. ಶ್ರಮ ಅವರದ್ದು, ಆದರೆ ಪ್ರತಿಫಲ ಮಾತ್ರ ಬೇರೆಯವರ ಪಾಲಾಗುತ್ತೆ. ಉತ್ಪಾದನಾ ಶಕ್ತಿಯಾಗಿದ್ದರೂ ಆರ್ಥಿಕವಾಗಿ ಸದಾ ಶೋಷಣೆಗೆ ಒಳಗಾಗುವ ಕಾರ್ಮಿಕ ವರ್ಗದ ಜನರ ಕರುಣಾಜನಕ ಸ್ಥಿತಿಯನ್ನು ಇಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಹೇಳ್ತಾರೆ. ಇನ್ನು ಮೂರನೇ ಒಂದು ಪದ್ಯದಲ್ಲಿ, ಮಾಳಿಗೆಗಳ ಎತ್ತಿದವರು, ಬಂಗಲೆಗಳ ಕಟ್ಟಿದವರು, ತಲಾದಿಗೆ ಸಿಕ್ಕಿದವರು ನನ್ನ ಜನಗಳು, ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನನ್ನ ಜನಗಳು. ಅಂದರೆ ಈ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ನನ್ನ ಜನಗಳು ಶ್ರೀಮಂತರಿಗಾಗಿ ದೊಡ್ಡ ದೊಡ್ಡ ಮಳಿಗೆಗಳನ್ನು, ಮಾಲ್ಗಳನ್ನು, ಐಷಾರಾಮಿ ಬಂಗಲೆಗಳನ್ನು ಕಟ್ಟಿಕೊಟ್ಟವರು, ಆದರೆ ಆ ಕಟ್ಟಡಗಳ ತಳಪಾಯದ ಅಡಿಯಲ್ಲಿ ಸಿಲುಕಿ ನಲುಗಿದವರು ಕೂಡ ನನ್ನ ಜನಗಳೇ. ಇಷ್ಟೆಲ್ಲ ಸುಂದರ ನಗರಗಳನ್ನು ನಿರ್ಮಿಸಿದರೂ ಇವರಿಗೆ ಇರಲು ಮನೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾರೆ. ಸಮಾಜದಲ್ಲಿ ಧ್ವನಿ ಇಲ್ಲದೆ ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ಅಳ್ತಾರೆ ನನ್ನ ಜನಗಳು ಅಂತ ಹೇಳ್ತಾರೆ. ಅಂದರೆ ಇದು ನಗರೀಕರಣ, ಬಂಡವಾಳಶಾಹಿ, ಶ್ರೀಮಂತಿಕೆ ವ್ಯವಸ್ಥೆ ಮೇಲಿರುವ ತೀವ್ರವಾದ ಆಕ್ರೋಶವನ್ನು ಹೇಳ್ತಾರೆ. ಸಮಾಜದ ಒಂದು ಭವ್ಯತೆಯ ಹಿಂದೆ ಶ್ರಮಜೀವಿಗಳ ತ್ಯಾಗ ಮತ್ತು ರಕ್ತವಿದೆ ಅಂತ ಹೇಳ್ತಾರೆ. ಆದರೆ ಆ ಭವ್ಯತೆ, ಆನಂದ ಶ್ರೀಮಂತರಿಗೆ ಮಾತ್ರ ಸಿಗುತ್ತೆ. ಆ ಕಟ್ಟಡಗಳನ್ನು ಕಟ್ಟಿದ ಕಾರ್ಮಿಕರು ಮೂಲೆ ಗುಂಪಾಗ್ತಾರೆ. ಅವರ ನೋವು ಸಮಾಜಕ್ಕೆ ಕೇಳಿಸುವುದೇ ಇಲ್ಲ ಎಂಬ ಸಾಮಾಜಿಕ ಅಸಮಾನತೆಯನ್ನು ಈ ಸಾಲುಗಳಲ್ಲಿ ಎತ್ತಿ ತೋರಿಸ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು, ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲಿದೋರು ನನ್ನ ಜನಗಳು. ನೋಡಿಲ್ಲೇ ಹೇಳ್ತಾರೆ, ಸಾಲದ ಬಲೆಗೆ ಬಿದ್ದು ಬಡ್ಡಿ ಕಟ್ಟುತ್ತಾ ಸವೆದು ಹೋದವರು, ರಾಜಕಾರಣಿಗಳ ಸುಳ್ಳು ಭಾಷಣಗಳ ಬೆಂಕಿಗೆ ಬಲಿಯಾಗಿ ನಾಶವಾದವರು ನನ್ನ ಜನಗಳು, ದೇವರ ಹೆಸರನ್ನು ಹೇಳಿಕೊಂಡು ಕಷ್ಟಪಡದೆ ಸಿಹಿ ಉಣ್ಣುವ ಮೇಲ್ವರ್ಗದ ಜನರಿಗಾಗಿ ಅವರ ಕಾಲಿಗೆ ಹಾಕುವ ಬೂಟು ಮೆಟ್ಟುಗಳನ್ನು ಹೊಲಿದು ಕೊಡ್ತಕ್ಕಂಥ ಚಮ್ಮಾರರು ನನ್ನ ಜನಗಳು ಅಂತ ಇಲ್ಲಿ ಕವಿ ಹೇಳ್ತಾರೆ.
ಅಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಹೇಳ್ತಾ ಇರ್ತಕ್ಕಂಥದ್ದು ರಾಜಕೀಯ ಮತ್ತು ಧಾರ್ಮಿಕ ಶೋಷಣೆಯನ್ನು ಒಟ್ಟಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಈ ಮುಗ್ಧ ಜನರನ್ನು ತಮ್ಮ ಸ್ವಾರ್ಥಕ್ಕಾಗಿ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಇತ್ತ ಧರ್ಮದ ಹೆಸರಿನಲ್ಲಿ ಕೆಲವರು ಸುಖ ಅನುಭವಿಸ್ತಾ ಇದ್ದಾರೆ. ಸಮಾಜಕ್ಕೆ ಅಗತ್ಯವಿರುವ ವೃತ್ತಿಗಳನ್ನು ಈ ಒಂದು ಚರ್ಮದ ಕೆಲಸ ಅಥವಾ ಶ್ರಮ ಪಡುವ ಶ್ರಮಿಕರನ್ನು ಅಸ್ಪೃಶ್ಯರನ್ನಾಗಿ ನೋಡುವ ಸಮಾಜದ ಒಂದು ನಿಲುವನ್ನು ಕವಿ ಇಲ್ಲಿ ಬಯಲಿಗೆಳಿತಾ ಇದ್ದಾರೆ. ಇನ್ನು ಈ ಒಂದು ಪದ್ಯದ ಕೊನೆಯ ಸ್ಟಾನ್ಸಾಗೆ ಬಂದಾಗ, ಚಿನ್ನವನ್ನು ತೆಗೆದವರು ಅನ್ನವನ್ನು ಕಾಣದವರು, ಬಟ್ಟೆಯನ್ನು ನೇಯೋರು ಬರಿಮೈಲೇ ಹೋಗೋರು, ಹೇಳಿದಂತೆ ಕೇಳ್ತಾರೆ ನನ್ನ ಜನಗಳು, ಗಾಳಿಯಲ್ಲಿ ಬಾಳ್ತಾರೆ ನನ್ನ ಜನಗಳು. ಅಂದರೆ ಇಲ್ಲಿ ಆ ಒಂದು ಶ್ರಮಿಕರ ಬಗ್ಗೆ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಇವರು ಚಿನ್ನವನ್ನು ಅಗಿದು ತೆಗಿತಕ್ಕಂಥವರು ನನ್ನ ಜನಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗಣಿಗಳಲ್ಲಿ ಕಷ್ಟಪಟ್ಟು ಚಿನ್ನವನ್ನು ತೆಗಿತಾರೆ ನನ್ನ ಜನ, ಆದರೆ ಇವರಿಗೆ ಒಂದಿತ್ತಿನ ಅನ್ನವೂ ಸಿಗ್ತಾ ಇಲ್ಲ. ಬೇರೆಯವರಿಗಾಗಿ ಸುಂದರ ಬಟ್ಟೆಗಳನ್ನು ನೇಯುವಂಥ ನೇಕಾರರು ಇವರೇ, ಆದರೆ ತಮಗೆ ಉಡಲು ಬಟ್ಟೆ ಇಲ್ಲದೆ ಬರಿ ಮೈಲಿ ಓಡಾಡ್ತಾರೆ. ಯಾರು ಏನೇ ಹೇಳಿದರೂ ಮುಗ್ಧವಾಗಿ ಕೇಳಿಕೊಂಡು ಯಾವುದೇ ಆಧಾರವಿಲ್ಲದೆ ಕೇವಲ ಗಾಳಿಯನ್ನೇ ನಂಬಿ ಬದುಕುವವರು ನನ್ನ ಜನಗಳು. ಗಾಳಿಯನ್ನೇ ನಂಬಿ ಅಂದರೆ ಅವರ ಜೀವ ಎಲ್ಲವನ್ನು ಒಂದು ಅನಿಶ್ಚಿತತೆಯಲ್ಲೇ ಇಟ್ಟುಕೊಂಡು ಬದುಕುವವರು ನನ್ನ ಜನಗಳು ಅಂತ. ಅಂದರೆ ಈ ಪದ್ಯದ ಮುಕ್ತಾಯದ ಸಾಲುಗಳು ಶೋಷಣೆಯ ಒಂದು ಪರಾಕಾಷ್ಠೆಯನ್ನು ತಲುಪುವಂತಹ ಸಾಲುಗಳು. ಅತ್ಯಂತ ಅಮೂಲ್ಯವಾದ ಚಿನ್ನ ಮತ್ತು ಬಟ್ಟೆಯನ್ನು ಸೃಷ್ಟಿ ಮಾಡುವ ಒಂದು ಶ್ರಮಿಕ ವರ್ಗ ತಮಗೆ ಮೂಲಭೂತ ಅವಶ್ಯಕತೆಗಳಾದ ಅನ್ನ ಮತ್ತು ಬಟ್ಟೆ ಇಲ್ಲದೆ ವಂಚಿತರಾಗಿದ್ದಾರೆ. ವ್ಯವಸ್ಥೆ ಇವರನ್ನು ಎಷ್ಟು ಅಸಹಾಯಕರನ್ನಾಗಿ ಮಾಡಿದೆ ಅಂದರೆ, ಇವರಿಗೆ ಸ್ವಂತ ಧ್ವನಿಯೇ ಇಲ್ಲದಂತಾಗಿದೆ. ಯಾವುದೇ ಭದ್ರತೆ ಇಲ್ಲದ ಒಂದು ಅನಿಶ್ಚಿತತಾ ಒಂದು ಬದುಕನ್ನು ಗಾಳಿಯಲ್ಲಿ ಬಾಳುವುದು ಎಂಬ ಅದ್ಭುತ ರೂಪದ ಮೂಲಕ ಕವಿ ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸ್ಟ್ಯಾನ್ಸಾ ವೈಸ್ ಎಕ್ಸ್ಪ್ಲನೇಷನ್. ಇನ್ನು ಈ ಒಂದು ಪದ್ಯದ ಸಾರಾಂಶಕ್ಕೆ ಬಂದಾಗ, ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರ್ತಕ್ಕಂತಹ ಈ ನನ್ನ ಜನಗಳು ಕವಿತೆ ಕನ್ನಡದ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಒಂದು ಅತ್ಯಂತ ಪ್ರಭಾವಶಾಲಿ ಪದ್ಯಗಳಲ್ಲೊಂದಾಗಿದೆ. ಈ ಒಂದು ಪದ್ಯ ಶತಮಾನಗಳಿಂದ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದು ಕೇವಲ ಶ್ರಮ ಸಂಸ್ಕೃತಿಯನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ದಲಿತರು, ಹಿಂದುಳಿದವರು ಮತ್ತು ಕಾರ್ಮಿಕ ವರ್ಗದ ಒಂದು ಕಟು ವಾಸ್ತವ್ಯವನ್ನು ಇಲ್ಲಿ ಸಾರ್ತಾ ಇದ್ದಾರೆ. ಇಲ್ಲಿ ಕವಿ ಸಮಾಜದ ಭವ್ಯತೆ ಹಿಂದೆ ಅಡಗಿರುವ ಶ್ರಮಜೀವಿಗಳ ಬೆವರು ಮತ್ತು ರಕ್ತದ ಕಥೆಯನ್ನು ಅತ್ಯಂತ ಆಳವಾದ ಒಂದು ಕರುಣೆಯೊಂದಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪದ್ಯದ ಆರಂಭದಲ್ಲಿ ಕವಿ ಬಡತನದ ಕ್ರೂರ ಮುಖವನ್ನು ಪರಿಚಯಿಸ್ತಾರೆ. ಒಂದು ತುತ್ತು ಅನ್ನಕ್ಕೂ ಪರದಾಡಿ ಹಸಿವಿನಿಂದ ಪ್ರಾಣ ಬಿಡುವ ಹಾಗೂ ಬಿಸಿಲಿನಲ್ಲಿ ಭಾರವಾದ ಕಲ್ಲುಗಳನ್ನು ಹೊತ್ತು ಕಷ್ಟಪಡುವ ಶ್ರಮಿಕರು ನನ್ನ ಜನಗಳು ಅಂತ ಕವಿ ಹೇಳ್ತಾರೆ. ಸಮಾಜದ ಮೇಲ್ವರ್ಗದವರಿಂದ ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯಕ್ಕೊಳಗಾಗುವ ಈ ಜನ ಅದನ್ನು ಪ್ರತಿಭಟಿಸದೆ ಎಲ್ಲವನ್ನು ತಮ್ಮ ಹಣೆ ಬರಹ ಅಥವಾ ದೇವ ಇಚ್ಛೆ ಅಂತ ನಂಬಿ ಬದುಕುವ ಮುಗ್ಧರು ಅಂತ ಹೇಳ್ತಾರೆ. ತಮಗೆ ನಡೀತಾ ಇರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನಿಸದೆ ಕೀಳಿರಿಮೆ ಮತ್ತು ಅಸಹಾಯಕತೆ ಇವರ ಬದುಕಿಗೆ ಒಂದು ಶಾಪವಾಗಿದೆ ಅಂತ ಹೇಳ್ತಾರೆ. ಇಡೀ ಸಮಾಜಕ್ಕೆ ಅನ್ನ ನೀಡುವ ಕೃಷಿಕರು ಮತ್ತು ನೇಕಾರರ ದುರಂತದ ಬದುಕನ್ನು ಇಲ್ಲಿ ಚಿತ್ರಿಸ್ತಾರೆ. ಹೊಲವನ್ನು ಹುತ್ತಿ ಬಿತ್ತಿ ಬೆಳೆದು ದಗದಗಿಸುವ ಬಿಸಿಲಿನಲ್ಲಿ ಬೆವರು ಸುರಿಸುವ ಕಾರ್ಮಿಕರಿಗೆ ಕೊನೆಗೆ ಸಿಗುವುದು ಬರಿಗೈ ಮಾತ್ರ. ಸಮಾಜಕ್ಕೆ ಅನ್ನ ನೀಡುವ ಇವರು ತಾವೇ ಹಸುವಿನಿಂದ ಬಳಲುತ್ತಾ ಹೊಟ್ಟೆಗೆ ಬಟ್ಟೆ ಕಟ್ಟಿ ಜೀವಿಸ್ತಾರೆ. ಇದೇ ರೀತಿ ಭವ್ಯವಾದ ಮಹಲುಗಳನ್ನು, ಐಷಾರಾಮಿ ಬಂಗಲೆಗಳನ್ನು ಕಟ್ಟಿ ಕೊಡುವ ಕಾರ್ಮಿಕರು ಆ ಕಟ್ಟಡಗಳ ತಳಪಾಯದಲ್ಲಿ ಸಿಲುಕಿ ಸವಿತಾರೆ. ಇಷ್ಟೆಲ್ಲ ಸುಂದರ ನಗರಗಳನ್ನು ಸೃಷ್ಟಿಸುವ ಒಂದು ಶಕ್ತಿ ಹೊಂದಿದ್ದರೂ ಇವರಿಗೆ ಸ್ವಂತ ಸೂರಿಲ್ಲ. ಬೀದಿಯ ಬದಿಯಲ್ಲಿ ಮಲಗ್ತಾರೆ. ತಮ್ಮ ಕಣ್ಣೀರನ್ನು ಒಳಗೊಳಗೆ ನುಂಗಿಕೊಳ್ತಾರೆ. ಸದ್ದಿಲ್ಲದೆ ಅಳುವ ಅವರ ಧ್ವನಿ ಸಮಾಜಕ್ಕೆ ಕೇಳಿಸುವುದೇ ಇಲ್ಲ ಅಂತ ಹೇಳ್ತಾರೆ. ರಾಜಕೀಯ ಮತ್ತು ಧಾರ್ಮಿಕ ಶೋಷಣೆಯನ್ನು ಇಲ್ಲಿ ತೀವ್ರವಾಗಿ ಖಂಡಿಸ್ತಾರೆ. ರಾಜಕಾರಣಿಗಳ ಸುಳ್ಳು ಭಾಷಣಗಳ ಬೆಂಕಿಗೆ ಬಲಿಯಾಗಿ ಸಾಲದ ಸುಳಿಗೆ ಸಿಲುಕಿ ಬಡ್ಡಿ ಕಟ್ಟುತ್ತಾ ನಾಶವಾಗುವವರ ಈ ಮುಗ್ಧ ಜನರೇ ಆಗಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದೇವರ ಹೆಸರಿನಲ್ಲಿ ಕಷ್ಟಪಡದೆ ಸಿಹಿ ಉಣ್ಣುವ ಉನ್ನತ ವರ್ಗದವರಿಗಾಗಿ ತಮ್ಮ ಜೀವನವನ್ನೇ ಸವಿಸಿ ಕಾಲಿಗೆ ಹಾಕುವ ಬೂಟು ಮೆಟ್ಟುಗಳನ್ನು ಹೊಲಿದುಕೊಡುವ ಚಮ್ಮಾರರ ಸ್ಥಿತಿಯನ್ನು ಕವಿ ಇಲ್ಲಿ ವರ್ಣಿಸ್ತಾರೆ. ಸಮಾಜಕ್ಕೆ ಅಗತ್ಯವಾದ ಸೇವೆಗಳನ್ನು ನೀಡುವವರನ್ನು ಅಸ್ಪೃಶ್ಯರನ್ನಾಗಿ ಕಾಣುವ ಸಮಾಜದ ಮನಸ್ಥಿತಿಯನ್ನು ಇಲ್ಲಿ ಪ್ರಶ್ನಿಸ್ತಾರೆ. ಇಲ್ಲಿ ಪದ್ಯದ ಕೊನೆಯ ಭಾಗಕ್ಕೆ ಬಂದಾಗ ಇಲ್ಲಿ ಶೋಷಣೆಯ ವಿರುದ್ಧ ಹೇಳ್ತಾರೆ. ಗಣಿಗಳಲ್ಲಿ ಕಷ್ಟಪಟ್ಟು ಅಮೂಲ್ಯವಾದ ಚಿನ್ನವನ್ನು ತೆಗೆಯುವ ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟ ಸಿಗೋದಿಲ್ಲ. ಬೇರೆಯವರ ಮೈ ಮುಚ್ಚಲು ಸುಂದರ ಬಟ್ಟೆಯನ್ನು ನೇಯುವ ನೇಕಾರರಿಗೆ ತಾವೇ ಉಡಲು ಬಟ್ಟೆ ಇಲ್ಲದೆ ಬರೀ ಮೈಲಿ ಜೀವಿಸ್ತಾರೆ. ಸಮಾಜದ ಸಂಪತ್ತನ್ನು ಸೃಷ್ಟಿಸುವ ಈ ಶ್ರಮಿಕ ವರ್ಗ
ತಮಗೆ ಕನಿಷ್ಠ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ಬಟ್ಟೆ ಮತ್ತು ಆಶ್ರಯವಿಲ್ಲದೆ ವಂಚಿತರಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಯಾರೇ ಏನೇ ಹೇಳಿದರೂ ಮುಗ್ಧವಾಗಿ ನಂಬಿ ಕೇಳುವ ಯಾವುದೇ ಆರ್ಥಿಕ ಅಥವಾ ಸಾಮಾಜಿಕ ಭದ್ರತೆ ಇಲ್ಲದೆ ಕೇವಲ ಗಾಳಿಯಲ್ಲಿ ಬಾಳುವ ನನ್ನ ಜನಗಳ ಈ ಒಂದು ಅನಿಶ್ಚಿತ ಬದುಕನ್ನು ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಪದ್ಯ ಕೇವಲ ಶೋಷಿತರ ನೋವಿನ ಕಥೆಯಲ್ಲ, ಬದಲಿಗೆ ಇಂತಹ ಅಸಮಾನತೆಯ ವ್ಯವಸ್ಥೆಯನ್ನು ಸೃಷ್ಟಿಸಿರುವ ಇಡೀ ಸಮಾಜದ ಆತ್ಮಸಾಕ್ಷಿಯನ್ನು ಒಂದು ಬಡಿದೆಬ್ಬಿಸುವ ಧ್ವನಿಯಾಗಿರುತ್ತೆ ಈ ಒಂದು ಪದ್ಯ ನನ್ನ ಜನಗಳು. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.